ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ನಾವು ಮಾಡ್ತಿದ್ದೀವಿ ಅಂದರೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್ ಅಂತ ತೊಗೋತಿದ್ದೀವಿ. ಸೊ ಇದೇ ಟಾಪಿಕ್ ನಾನು ಯಾಕೆ ಕನ್ಸಿಡರ್ ಮಾಡಿದ್ದೆಪ್ಪ ಅಂತಂದರೆ ನಾವು ಆಲ್ರೆಡಿ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಸಿಲೆಬಸ್ನ ಮುಗಿಸಿದ್ದೇವೆ. ಬಟ್ ಆದ್ರೆ ಆಲ್ರೆಡಿ ಮತ್ತೆ ಅವನೇನು ಮಾಡ್ಯಾನ ಅಲ್ಜಿಬ್ರಾ ಒಳಗೆ ಒಂದು ಎಚ್ ಸಿ ಎಫ್ ಆ್ಯಂಡ್ ಈ ಅಲ್ಜಿಬ್ರಾ ಒಳಗೆ ಅಲ್ಜಿಬ್ರಾ ಒಳಗೆ ಏನು ಮಾಡ್ಯಾನ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್ ಅಂತ ಪೋರ್ಷನ್ ಕೂಡ ನಾವು ಮೆನ್ಷನ್ ಮಾಡಿದ್ದಾನೆ. ಸೊ ಹಾಗಾಗಿ ನನಗೇನು ಅನ್ನಿಸ್ತಾ ಕಂಟಿನ್ಯೂಷನ್ ಇರೋ ಸಂಬಂಧ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್ ನೋಡ್ಕೊಂಡ್ಬಿಟ್ರೆ ನಮ್ಗೆ ಆ ಚಾಪ್ಟರ್ ಮುಗಿದೋಗುತ್ತೆ. ಓಕೆ, ಸೊ ಫೈನ್. ಸೊ ಯಾರಾದ್ರೂ ನೀವು ಪರ್ಸನಲೈಸ್ಡ್ ಕೋಚಿಂಗ್ ಅಥವಾ ಮೆಂಟರ್ಶಿಪ್ ಬೇಕಂತಂದ್ರೆ ತಳ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ, ಅಲ್ಲಿ ಜಾಯ್ನ್ ಆಗ್ರಿ. ಸೊ ಇದಕ್ಕೆ ನಿಮ್ಗೆ 200 ರೂಪೀಸ್ ಒನ್ ಟೈಮ್ ಮೆಂಬರ್ಶಿಪ್ ಫೀ ಅಂತ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಡೈಲಿ ಕ್ವಿಝಸ್, ಆಮೇಲೆ ಡೌಟ್ ಸೆಷನ್ಸ್, ಆಮೇಲೆ ಮತ್ತೆ ಏನಾದರೂ ಕ್ಲಾರಿಫಿಕೇಷನ್ಸು ಎಲ್ಲ ನಾವೇನೈತಿ ಪರ್ಸನಲೈಸ್ಡ್ ಕೊಡ್ತೀವಿ. ಸೊ ಹಾಗಾಗಿ ನಿಮ್ದು ಡೇ ಟು ಡೇ ಅನಾಲಿಸಿಸು ಗೊತ್ತಾಗುತ್ತೆ, ನೀವು ಎಷ್ಟು ಪ್ರೋಗ್ರೆಸ್ ಆಗತ್ತೀರಿ ಏನಂತ ಹೇಳಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ಯು ಕ್ಯಾನ್ ಜಾಯಿನ್ ದ ಬಿಲೋ ಲಿಂಕ್. ಓಕೆ, ಸೊ ಇವತ್ತು ಮೇನ್ಲಿ ಏನು ಮಾಡೋಣ, ಒಂದು ಕನ್ಸೆಪ್ಟ್ ನೋಡ್ಕೊಳೋಣ. ಸೊ ವಾಟ್ ಆರ್ ಬೈನಾಮಿಯಲ್ಸ್, ಟ್ರೈನಾಮಿಯಲ್ಸ್ ಅಂತ ನೋಡಿಕೊಂಡು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮತ್ತೆ ಸಾಲ್ವ್ ಮಾಡೋಣ. ಓಕೆ, ಇದು ಜಸ್ಟ್ ಒಂದೇ ವಿಡಿಯೋ ಇರುತ್ತೆ, ಯಾಕಂದರೆ ಅಂಥ ಸಿಲೆಬಸ್ಸಿನ ಅಂಥ ವಾಸ್ಟ್ ಆಗಿಲ್ಲ ಇದು. ಸೊ ಅವನೇನು ಹೇಳ್ಯಾನ ಅಂತಂದ್ರೆ, ಸೊ ಫಸ್ಟ್ ಸಿಲೆಬಸ್ ಪ್ರಕಾರ ಅವನೇನು ಹೇಳಿದಾರೆ ಅಂತಂದರೆ ಮೊನೋಮಿಯಲ್ಸ್ ಆ್ಯಂಡ್ ಬೈನಾಮಿಯಲ್ಸ್ ಅಂತ ಹೇಳಿದ ನಾವು ಫಸ್ಟ್. ಓಕೆ, ಸೊ ದೆನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ವಿತ್ ರೆಸ್ಪೆಕ್ಟ್ ಟು ಮೊನೋಮಿಯಲ್ಸ್ ಆ್ಯಂಡ್ ಬೈನಾಮಿಯಲ್ಸ್. ಓಕೆ, ಸೊ ಇದು ಮೇನ್ ಎರಡು ಅವನು ಆಲ್ರೆಡಿ ಮೆನ್ಷನ್ ಮಾಡಿದ್ದಾನೆ ಸಿಲೆಬಸ್ನಾಗ. ಓಕೆ ಫೈನ್. ಸೊ ಹಾಗಾಗಿ ಇದನ್ನು ನಾವೇನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ವಾಟ್ ಆರ್ ಬೈನಾಮಿಯಲ್ಸ್ ಆ್ಯಂಡ್ ಮೊನೋಮಿಯಲ್ಸ್. ಓಕೆ, ಸೊ ವಾಟ್ ಆರ್ ದೇ? ಸೊ ಅದನ್ನು ಗುರ್ತಿರ್ಬೇಕಲ್ಲ ನಿಮ್ಗೆ, ವಾಟ್ ಆರ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್. ಸೊ ಮೊನೋಮಿಯಲ್ ಅಂತೇಳಿ ಇನ್ನೊಂದು ತೊಗೊಂಡ್ಬಿಟ್ಟೆ ನಾನು, ಯಾಕಂತಂದರೆ ಮೊನೋಮಿಯಲ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಎಕ್ಸಾಕ್ಟ್ಲಿ ಗುರ್ತಾಗತ್ತೆ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ಮೊನೋಮಿಯಲ್. Any algebraic expression that contains only one term, any expression that is containing only one term, so that is called as a monomial. So hage nimge a monomial may contain a constant number, a variable, the product of numbers and variables with whole number exponents. So examples nodri. So ಇಲ್ಲಿ clearly ಗೊತ್ತಾಗತೈತಿ, it may be even a constant 5 ಅಥವಾ ಎಕ್ಸ್ ಅಂತ ಇರ್ಬೋದು, ಅಥವಾ 7y ಅಂತ ಇರ್ಬೋದು, 3x³ ಇರ್ಬೋದು, ಬೇಕಾದಿರಲಿ, ಪವರ್ ಏನು ಬೇಕಾದಿರಲಿ. ಸೊ -4ab ಇರಲಿ, ಬಟ್ ಏನಪ್ಪ ಅಂದರೆ ಇದು ಒಂದೇ ಟರ್ಮ್ ಇರಬೇಕಷ್ಟೇ. ಸೊ ಇಟ್ ಈಸ್ ಓನ್ಲಿ ಹ್ಯಾವಿಂಗ್ ಒನ್ ಟರ್ಮ್ ಅನ್ನೋದು ಇಂಪಾರ್ಟೆಂಟ್. ಸೊ ದಟ್ ಈಸ್ ಮೊನೋಮಿಯಲ್. ಓಕೆ, ಸೊ ಸಿಮಿಲರ್ಲಿ ನೆಕ್ಸ್ಟ್ ಏನಂದ್ರೆ ನಿಮ್ಮದು ಬೈನಾಮಿಯಲ್ಸ್. ಓಕೆ, ಸೊ ಬೈನಾಮಿಯಲ್ ನೋಡ್ಕೊರಿ. ವಾಟ್ ಈಸ್ ಬೈನಾಮಿಯಲ್? ಸೊ ಬೈನಾಮಿಯಲ್ ಅಂತಂದ್ರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ unlike terms, they are joined by plus or minus, plus ಅಥವಾ minus ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡ್ಕೊರಿ, x + 5, 3x - 2. ಅನ್ಲೈಕ್ ಟರ್ಮ್ಸ್ ಅಂತಂದ್ರೆ ಯುನೀಕ್ ಟರ್ಮ್ಸ್ ಇರ್ತಾವೆ, ಅಂದ್ರೆ ಸೇಮ್ ಇರಂಗಿಲ್ಲ ಎರಡು. ಓಕೆ, ಸೊ ಸೇಮ್ ಇದ್ರೆ ಏನಾಗುತ್ತಾ, ಅವು ಸಿಂಪ್ಲಿಫೈ ಆಗಿಬಿಡ್ತಾವೆ, ಯಾಕಂದ್ರೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರುತ್ತೆ. ಸೊ ಹಾಗಾಗಿ ದೇ ವಿಲ್ ಬಿ ಯುನೀಕ್ ಟರ್ಮ್ಸ್. So x² + 7x, a² - b², 5m + 8n. So these are called as binomials. Okay, so ತಿಳಿತಲ್ರಿ. ಸೊ ಮೊನೋಮಿಯಲ್ಸ್, ಬೈನಾಮಿಯಲ್ಸ್. ಸೊ ಹಂಗ ನಿಮ್ಗೆ ಏನು ಮಾಡ್ತೀರಿ, ಟ್ರೈನಾಮಿಯಲ್ಸ್ ಅಂದ್ರೆ ಸೇಮ್ ಎಕ್ಸ್ಪ್ರೆಷನ್ಸ್ ಕಂಟೈನಿಂಗ್ 3 alike terms. 3 alike terms ಅಂತಂದ್ರೆ, so 3 distinct terms, like example 3x + 4y + 5z ಈ ಥರ. ಓಕೆ, ಸೊ ಇಲ್ಲಿ x, y, z ಇರ್ಬೋದು, ಅಥವಾ ಇಲ್ಲಿ ನಿಮ್ಗೆ ಏನು ಇರ್ಬೋದು, ಇನ್ನೊಂದೇ 3x ಇರ್ಬೋದು, 4x² ಇರ್ಬೋದು, +5y ಇರ್ಬೋದು. ಬಟ್ 3 terms, unlike terms which are joined by plus or minus, they are differentiated by plus or minus, are called as trinomial. ಸೊ ಸಿಂಪಲ್ ಐತಿ, ಇದೇನಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಓಕೆ, ನಾವೀಗ ನೋಡೋಣ. ಸೊ ಇದ್ರಾಗ ಈಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಡಿಫೈನ್ ಮಾಡಬೇಕಲ್ಲ ಅಂತ ಬರುತ್ತೆ ಈಗ. ಸೊ ಬಿಕಾಸ್ ವಿ ಹ್ಯಾವ್ ಟು ಡಿಫೈನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಫಾರ್ ಮೊನೋಮಿಯಲ್ಸ್ ಆ್ಯಂಡ್ ಬೈನಾಮಿಯಲ್ಸ್. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳೋಣ ನೀವು. ಸೊ ಎಚ್ ಸಿ ಎಫ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ,
ಸೊ ಏನಪ್ಪ ವಿತ್ ರೆಸ್ಪೆಕ್ಟ್ ಟು ಅಲ್ಜಿಬ್ರಾ ಒಳಗೆ ಏನು ಬರುತ್ತದ ಅಂತಂದ್ರೆ ಅದ್ರ ಮೀನಿಂಗ್ ಏನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಇಲ್ಲಿ ನೋಡ್ರಿ ಇಲ್ಲೇ, ಸೊ ಇಟ್ ಡಿವೈಡ್ಸ್ ಆಲ್ ದ ಎಕ್ಸ್ಪ್ರೆಷನ್ಸ್ ಎಕ್ಸಾಕ್ಟ್ಲಿ. ಓಕೆ, ಸೇಮ್ ಅದ್ರದ್ದು ಏನು ನೀವು ಆಲ್ರೆಡಿ ಕಲ್ತಿರಲ್ಲ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಚಾಪ್ಟರ್ ಒಳಗೆ, ಸೇಮ್ ಡೆಫಿನೇಷನ್ ಆಫ್ ಎಚ್ ಸಿ ಎಫ್ ನೋಡ್ರಿ. ಇಟ್ ಯೂಸಸ್ ದ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಎಚ್ ಸಿ ಎಫ್ ಅಂದ್ರೆ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಈ ವರ್ಡ್ ಕಾಮನ್ ಫ್ಯಾಕ್ಟರ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ದಿಸ್ ವರ್ಡ್ ಕಾಮನ್ ಫ್ಯಾಕ್ಟರ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದು. ಸೊ ಯೂಸಸ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ಇಷ್ಟ ನೆನಪಿಟ್ಕೋಬೋದು ನೀವು. ನೀವೇನು ಮಾಡ್ಬೋದು ಅಂದ್ರೆ ಇದು ಒಂಥರ ಟ್ರಿಕ್ ಅಥವಾ ಏನೋ ಒಂದು ಮಂತ್ರ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್. ದಿಸ್ ಈಸ್ ಹೆಚ್ ಸಿ ಎಫ್. ಸೊ ಅದೇ ನೀವು ಏನು ಮಾಡ್ತೀರಿ, ಅದೇ ನೀವು ಈಗ ಎಲ್ ಸಿ ಎಮ್ಗೆ ಬರ್ರಿ. ಸೊ ಎಲ್ ಸಿ ಎಮ್ ಈಸ್ divisible by all expressions. It is divisible by all the expressions. So it uses the highest power of all factors. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಇದ್ರ ಎರಡರ ನಡುವೆ ನಿಮ್ಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಎರಡರ ನಡುವೆ ನಿಮ್ಗೆ ಏನು ಗೊತ್ತಾಗುತ್ತೆ ಡಿಫ್ರೆನ್ಸ್ ನೋಡ್ರಿ. ಸೊ ಇದು ಒಂಥರ ಮಂತ್ರನ ಇದು ಬರೀ ಒನ್ ಲೈನ್ ಮಂತ್ರ ಟು ರಿಮೆಂಬರ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಫಾರ್ ಎನಿ ಗಿವನ್ ಕೇಸ್. ಓಕೆ, ಸೊ ಇಲ್ಲೇ ಇಟ್ ಯೂಸಸ್ ದ ಹೈಯೆಸ್ಟ್ ಪವರ್. ಉಲ್ಟಾ ಬರತೈತೆ ನೋಡ್ರಿ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಇಟ್ ಯೂಸಸ್ ದ ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್. ಇದು ವೆರಿ ಇಂಪಾರ್ಟೆಂಟ್ ವರ್ಡ್. ಇದು ಇವೆರಡು ವರ್ಡ್ಸ್ ಅಲ್ಲ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಆಲ್ ಫ್ಯಾಕ್ಟರ್ಸ್ ಬರ್ದಾನವ. ಓಕೆ, ಸೊ ಬಟ್ ಇಲ್ಲೇ ಕಾಮನ್ ಫ್ಯಾಕ್ಟರ್ಸ್ ಅಷ್ಟೇ ಇರ್ತಾವ. ಕಾಮನ್ ಇದ್ದಿದ್ದ ಫ್ಯಾಕ್ಟರ್ಸ್ ಅಷ್ಟೇ ನೀವು ಲೋಯೆಸ್ಟ್ ಪವರ್ ತಗೋಬೇಕು. ಇಲ್ಲಿ ಆಲ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಅದ್ರದ್ದು ಹೈಯೆಸ್ಟ್ ಪವರ್, ಆಲ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀರಿ ಬಟ್ ಹೈಯೆಸ್ಟ್ ಪವರ್ ಆಫ್ ಆಲ್ ಫ್ಯಾಕ್ಟರ್ಸ್ ತಗೊಳ್ಳೇಬೇಕು. ಓಕೆ, ಫೈನ್. ಸೊ ಈ ಒಂದು ಬೇಸಿಕ್ ಫೌಂಡೇಶನ್ ಇಂದ ನಾವು ಮತ್ತೆ ಮುಂದುವರೋಣ. ಓಕೆ, ಸೊ ಈಗ ಕಂಪ್ಯಾರಿಸನ್ ಮಾಡ್ಬಿಡೋಣ. ಸೊ ವಾಟ್ ಈಸ್ ದ ಕಂಪ್ಯಾರಿಸನ್? ಹೆಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ದು ಕಂಪ್ಯಾರಿಸನ್ ಮಾಡ್ಬಿಡೋಣ. ಸೊ ಈಗ ನೋಡೋಣ್ರಿ. ಸೊ ಅದರ ಪ್ರಕಾರ ಸೊ ಹೆಚ್ ಸಿ ಎಫ್ ಅಂತಂದ್ರೆ ಏನು, ಸೊ ಎಲ್ ಸಿ ಎಮ್ ಅಂದ್ರೆ ಏನು? ಹೈಯೆಸ್ಟ್ ಕಾಮನ್, ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಇದು ಸ್ಮಾಲೆಸ್ಟ್ ಕಾಮನ್ ಮಲ್ಟಿಪಲ್. ಫೈನ್. ಸ್ಮಾಲೆಸ್ಟ್ ಪವರ್ಸು ಇಲ್ಲಿ ನಾವು ಏನು ನೋಡ್ಕೋಬೇಕು? ಸ್ಮಾಲೆಸ್ಟ್ ಪವರ್ಸ್ ನೋಡ್ಕೋಬೇಕು. ಇಲ್ಲೇ ಎಲ್ ಸಿ ಎಮ್ದಾಗ ಹೈಯೆಸ್ಟ್ ಪವರ್ಸ್ ಅನ್ನು ನೋಡ್ಕೋಬೇಕು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಓನ್ಲಿ ನೋಡ್ಕೋಬೇಕು ಎಚ್ ಸಿ ಎಫ್ ಒಳಗೆ, ಬಟ್ ಎಲ್ ಸಿ ಎಮ್ ಒಳಗೆ ಎಲ್ಲ ಫ್ಯಾಕ್ಟರ್ಸ್ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಸೊ ಮೇನ್ಲಿ ಪರ್ಪಸ್ ಆಫ್ ಎಚ್ ಸಿ ಎಫ್ ಈಸ್ ಯೂಸ್ಡ್ ಫಾರ್ ಡಿವಿಷನ್, ಡಿವೈಡ್ ಮಾಡಾಕ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಾಕ ನಾವು ಎಲ್ ಸಿ ಎಮ್ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಅನಾಲಜಿ ಮತ್ತು ಬೇಸಿಕ್ಸ್ ಇದನ್ನ ಇಟ್ಕೊಂಡು ದೆನ್ ವಿ ವಿಲ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. ಸೊ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯು ಟು ಸಾಲ್ವ್ ಇನ್ ಎಕ್ಸಾಂಪಲ್ಸ್. ಫೈನ್. ಸೊ ಈ ಹೆಚ್ ಸಿ ಎಫ್ ಆಲ್ರೆಡಿ ಗುರ್ತೈತೆ ನಿಮ್ಗೆ. ವಾಟ್ ಈಸ್ ಹೆಚ್ ಸಿ ಎಫ್? highest common factor, the greatest algebraic expression that divides each expression exactly. So example ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡೋಣ. HCF of 12x square and 18x ಅಂತ ಐತಿ ಈಗ. ಓಕೆ, ಸೊ ಇವು ಎರಡರ ಒಳಗೆ ಏನು ಕಾಮನ್ ಐತಿ? ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಕಾಮನ್ ಐತಿ, ಎಕ್ಸ್ ಕಾಮನ್ ಐತಿ. ಸೊ ಬಟ್ ನಾವಿಲ್ಲೇ ನೋಡಬೇಕು, ಇಲ್ಲೇನು ಹೇಳೋಣ? ಗ್ರೇಟೆಸ್ಟ್ ಹೆಚ್ ಸಿ ಎಫ್ ಅಂತಂದ್ರೆ ಲೋಯೆಸ್ಟ್ ಕಾಮನ್ ನೋಡಬೇಕು, ಲೋಯೆಸ್ಟ್ ಪವರ್ ನೋಡ್ಬೇಕು ನಾವು ಫಸ್ಟ್. ಲೋಯೆಸ್ಟ್ ಪವರ್ ಆಫ್ ಕಾಮನ್. ಸೊ ಲೋಯೆಸ್ಟ್ ಪವರ್ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಒಳಗೆ ಯಾವ್ದೈತಿ? ಎಕ್ಸ್ ಐತಿ. ಓಕೆ, ಸೊ ಮತ್ತೆ 12 and 18. ಸೊ ಇದಂತೂ ನಾವು ನಾರ್ಮಲ್ ಎಚ್ ಸಿ ಎಫ್ ಮಾಡ್ತೀವಲ್ಲ, ಸೊ ಅದ್ರ ಪ್ರಕಾರನ ಮಾಡ್ಕೊಳೋದು. ಸೊ 12 1s are 12. ಸೊ 6 ಬಂತಾ, ಇಲ್ಲೇ 6 ಉಳಿತ್ರಿ. ಸೊ ಇಲ್ಲಿ ಇದನ್ನು 12 ತೊಗೊಂಡ್ಬಿಟ್ರೆ 6 2s are 12. ಸೊ ದಿಸ್ ಈಸ್ 0 0. ಸೊ ಹಾಗಾಗಿ ಎಚ್ ಸಿ ಎಫ್ ಈಸ್ 6. ಸೊ ದಿಸ್ ಈಸ್ ಅವರ್ ಎಚ್ ಸಿ ಎಫ್. ಇದು ಕೂಡ ಇದೇ ನಮ್ದು ಎಚ್ ಸಿ ಎಫ್. ತಿಳಿತಲ್ಲ? ಸೊ ಹಿಂಗಾಗಿ ಸೊ ನ್ಯೂಮರಿಕಲ್ ವ್ಯಾಲ್ಯೂಸ್ ಬಂದರೆ ಎಚ್ ಸಿ ಎಫ್ ನಮ್ಮ ಸೇಮ್ ಕಾನ್ಸೆಪ್ಟೇ ಯೂಸ್ ಮಾಡೋದು. ಬಟ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಬಂದರೆ ನಾವು ಅಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ LCM. So least common multiple. So the smallest algebraic expression which is divisible by all, That's very important, divisible by all given the expressions. So example ನೋಡ್ರಿ ಇಲ್ಲೇ example. So example ಏನಿರ್ತೈತಪ್ಪ ಅಂತಂದ್ರೆ 2x and 3x square. So 2x ಮತ್ತೆ 3x ಸ್ಕ್ವೇರ್ ಅನ್ನು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸೊ ಇದಾಗಿ ನಾವೇನು ಮಾಡಬೇಕು? ಎಲ್ ಸಿ ಎಮ್ದಾಗ ಹೈಯೆಸ್ಟ್ ಕಾಮನ್ ಇದ್ದಿದ್ದು ನೋಡಬೇಕು, ಹೈಯೆಸ್ಟ್ ಕಾಮನ್.
ಸೊ ಇದ್ರಾಗ ಎರಡು ಅದಾವ, ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್. ಯಾವ್ದು ಕಾಮನ್ ಜಾಸ್ತಿ? ಎಕ್ಸ್ ಸ್ಕ್ವೇರ್ ತೊಗೋಬೇಕು ನಾವು ಕಾಮನ್. ಮತ್ತು 2 ಮತ್ತು 3ದ ಎಲ್ ಸಿ ಎಮ್ ಏನು ಬರ್ತೈತಿ ರೀ? 2 ಮತ್ತು 3ದು ಅದೇ ಬರ್ತಿರ್ಬೇಕಲ್ಲ. ಸೊ 2 1 2 ಮತ್ತು 3 ಉಳಿತೈತಿ. ಸೊ 3 1 3. ಸೊ ಎಲ್ ಸಿ ಎಮ್ ಈಸ್ 6. 2 3 6. ಸೊ ದಟ್ಸ್ ವೈ ಅವರ್ ಎಲ್ ಸಿ ಎಮ್ ಈಸ್ 6 ಎಕ್ಸ್ ಸ್ಕ್ವೇರ್. ಓಕೆ, ಸೊ ಪ್ರೀವಿಯಸ್ಲಿ ಎಚ್ ಸಿ ಎಫ್ ಏನು ಬಂತು ರೀ ಅದರದ್ದು? ಎಚ್ ಸಿ ಎಫ್ 6x ಬಂತು, ಇಲ್ಲೇ 6x ಸ್ಕ್ವೇರ್ ಬಂತು. ಹಾಗಾಗಿ ಇಲ್ಲಿ ನಾವು ಒಂಥರ ಜಾಸ್ತಿ ಮಾಡ್ದಂಗೆ, ಅಂದರೆ ಮಲ್ಟಿಪ್ಲೈ ಮಾಡ್ದಂಗೆ. ಸೊ ಇಲ್ಲಿ ನಾವೇನಾಗ್ತೈತಿ? ರೆಡ್ಯೂಸ್ ಮಾಡ್ದಂಗೆ, ಅಂದರೆ ಇಲ್ಲಿ ನಾವು ಡಿವೈಡ್ ಮಾಡ್ದಂಗೆ. ಸೊ ಅದೇ ನಿಮ್ದು ಬೇಸಿಕ್ ಡೆಫಿನೇಷನ್ ಹೇಳ್ತಲ್ಲ ಇಲ್ಲಿ ಮುಂಚೆ. ಈ ಟೇಬಲ್ನ ನೋಡ್ಕೊರಿ. ಯೂಸ್ ಫಾರ್ ಡಿವಿಷನ್ ಆ್ಯಂಡ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್ ಪಾರ್ಟ್. ಓಕೆ, ಸೊ ಅದು ವ್ಯಾಲಿಡೇಟ್ ಆತಲ್ಲ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ನೋಡೋಣ್ರಿ. ಸೊ ಐ ಹೋಪ್ ನಿಮ್ಗೆ ಈ ಒಂದು ಫೌಂಡೇಶನ್ ಸಾಕ್ರಿ. ಇಷ್ಟು ಸಾಕು ನಿಮ್ಗೆ. ನೀವು ಏನು ಮಾಡ್ತೀರಿ? ದೆನ್ ಯು ಕ್ಯಾನ್ ಸ್ಟಾರ್ಟ್ ಸಾಲ್ವಿಂಗ್ ದ ಎಕ್ಸಾಂಪಲ್ಸ್. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ, ನಾವು ಎಕ್ಸಾಕ್ಟ್ಲಿ ಸ್ಟಾರ್ಟ್ ಮಾಡೋಣ. ಸೊ ಫೈನ್. ಎಕ್ಸಾಂಪಲ್ 1 ಫಾರ್ ಬೈನಾಮಿಯಲ್ಸ್. ಫೈಂಡ್ ದ ಎಚ್ ಸಿ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15. ಅವ್ನು ಏನು ಕೇಳತ್ತಾನ? ಎಚ್ ಸಿ ಎಫ್ ಕೇಳಾಕತ್ತಾನ. ಓಕೆ, ಸೊ ಫಸ್ಟ್ ಬರ್ಕೊಂಡ್ಬಿಡೋಣ್ರಿ ಇಲ್ಲಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6, ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15. ಸೊ ಇದನ್ನು ಸಪ್ರೇಟ್ ಆಗಿ ಇಲ್ಲಿ ಬರ್ಕೊಳೋಣ ಅಂತ. ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 15. ಓಕೆ, ಸೊ ನಾವೀಗ ಏನು ಮಾಡ್ಬೇಕಂತಂದ್ರೆ ನಾವು ಫ್ಯಾಕ್ಟರೈಸೇಷನ್ನ ಮಾಡಬೇಕು. ವಿ ಹ್ಯಾವ್ ಟು ಡೂ ದ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಅಥವಾ ಕಾಮನ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕು. ಸೊ ಹಾಗಾಗಿ ಅದನ್ನು ಹೆಂಗೆ ಕಂಡುಹಿಡಿತೀವಿ ನಾವು? ಸೊ ಇದು ನೋಡ್ಕೊರಿ. ಸೊ 6 ನಾವು ಹೆಂಗೆ ಬರಿಬೋದು ಇಲ್ಲಿ? ಸೊ 6 ಕ್ಯಾನ್ ಬಿ ರಿಟನ್ ಆಸ್ 3 2s are 6. ಸೊ ಪ್ಲಸ್ 5 ಬರ್ಬೇಕಂದ್ರೆ ಪ್ಲಸ್ 2 ಇದಾಗತ್ತಾ. ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3x ಪ್ಲಸ್ 6. ಸೊ ಇವೆರಡರೊಳಗೆ ಕಾಮನ್ ತೆಗಿರಿ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಸೊ ಪ್ಲಸ್ ಇವೆರಡು 3x ಮತ್ತು 6 ಒಳಗೆ ಏನು ಕಾಮನ್ ಇರುತ್ತೆ? 3 ಕಾಮನ್ ಇರ್ತೈತಿ. ಸೊ ಎಕ್ಸ್ ಪ್ಲಸ್ 2. ಸೊ ಮತ್ತು ಇವೆರಡರೊಳಗೆ ನಾವು ಕಾಮನ್ ಹುಡುಕ್ಬೇಕು. ಸೊ ವಾಟ್ ಈಸ್ ಕಾಮನ್? ಎಕ್ಸ್ ಪ್ಲಸ್ 2 ಕಾಮನ್ ಐತಿ. ಸೊ ಬ್ರ್ಯಾಕೆಟ್ನ ಹಾಕೊಂಡು remaining is x plus 3. So our factors are x plus 2 and x plus 3. ಸೊ ಹಾಗೆ ನಾವು ಸಿಮಿಲರ್ಲಿ ಇಲ್ಲಿನೂ ಮಾಡ್ಕೋತೀವಿ. ಸೊ 15 ಹೆಂಗೆ ಬರ್ಕೋಬೋದು ನಾವು? ಸೊ 5 3s are 15. ಸೊ ಇಲ್ಲಿ 8 ಬರ್ಬೇಕಂದ್ರೆ ಇವೆರಡನ್ನೂ ಹೆಂಗೆ ಮಾಡ್ಬೇಕು ನಾವು? ಎರಡು ಎಡಿಷನ್ ಮಾಡಬೇಕು. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5x ಪ್ಲಸ್ 15. ಸೊ ಫಸ್ಟ್ ಇವೆರಡರೊಳಗೆ ಕಾಮನ್ ತೆಗಿರಿ. ಸೊ x ಇಂಟು ಎಕ್ಸ್ ಪ್ಲಸ್ 3 ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 3. ಸೊ ಮತ್ತೆ ಇವೆರಡರೊಳಗೆ ಕಾಮನ್ ನೋಡ್ಕೊಳಕತ್ರ. ಸೊ ಎಕ್ಸ್ ಪ್ಲಸ್ 3 ಬರುತ್ತೆ ಇಲ್ಲಿ, ಮತ್ತು ಇನ್ನೊಂದು ಕಡೆ ಎಕ್ಸ್ ಪ್ಲಸ್ 5 ಬರುತ್ತೆ. ಓಕೆ, ಸೊ ಫೈನ್, ದೀಸ್ ಆರ್ ಅವರ್ ಫೈನಲ್ ಫ್ಯಾಕ್ಟರ್ಸ್. ಸೊ ಹಾಗಾಗಿ ಈಗ ನಾವೇನು ಮಾಡ್ತೀವಿ? ಸೊ ಈಗ ನೋಡ್ಕೊರಿ. ಸೊ ಇದ್ರದ್ದು ಏನಾಗುತ್ತೆ ಈಗ? ಸೊ ಲೆಟ್ ಮೀ ಕಾಲ್ ದಿಸ್ ಆ್ಯಸ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಲೆಟ್ ಮೀ ಕಾಲ್ ದಿಸ್ ಆ್ಯಸ್ ಇಕ್ವೇಷನ್ ನಂಬರ್ 2. ಸೊ ಇಕ್ವೇಷನ್ ನಂಬರ್ 1 ಏನಿರುತ್ತೆ ಕಾಮನ್ ಫ್ಯಾಕ್ಟರ್ಸು? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3. ಓಕೆ, ಸೊ ಹಾಗೆ ನಮ್ದು ಇಕ್ವೇಷನ್ 2 ಕಾಮನ್ ಫ್ಯಾಕ್ಟರ್ಸ್ ಏನಿರ್ತೈತಪ್ಪ ಅಂದರೆ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 5. ಓಕೆ, ಸೊ ಫಸ್ಟ್ ಇದ್ರಾಗ ಅವನೇನು ಕಂಡಿಡಿ ಅಂತಂದ? ಎಚ್ ಸಿ ಎಫ್ ಕಂಡಿಡಿ ಅಂತ ನಾನು. ಓಕೆ, ಸೊ ಎಚ್ ಸಿ ಎಫ್ ಅಂತಂದ್ರೆ ನಾವು ಲೋಯೆಸ್ಟ್ ಪವರ್ ಇದ್ದಿದ್ದು ನೋಡ್ಕೋಬೇಕು, ಒಟ್ಟು ಕಾಮನ್ ಇದ್ದಿದ್ದನ್ನು ನೋಡ್ಕೋಬೇಕು. ನಾವು ಬರೀ ಕಾಮನ್ ಇದ್ದಿದ್ದು ನೋಡ್ಕೋಬೇಕಷ್ಟೇ. ಸೊ ಇವೆರಡರ ಒಳಗೆ ಈ ಎರಡು ಎಕ್ಸ್ಪ್ರೆಷನ್ಸ್ ಒಳಗೆ ಕಾಮನ್ ಯಾವ ಇದಾವೆ ಅಂದ್ರೆ ನಮ್ದು ಎಕ್ಸ್ ಪ್ಲಸ್ 3 ಈಸ್ ಕಾಮನ್. ಹೌದಾ? ಹೌದೇನಿಲ್ರಿ? ಸೊ ನಮ್ದು ಎಕ್ಸ್ ಪ್ಲಸ್ 3 ಅಷ್ಟೇ ಕಾಮನ್ ಇರೋದ್ರಿಂದ ನಾವು ಅದನ್ನು ತಗೊಳ್ಬೇಕು. ಸೊ ಹಾಗಾಗಿ ದ ಎಚ್ ಸಿ ಎಫ್ ಆಫ್ ದಿಸ್ 2 ಎಕ್ಸ್ಪ್ರೆಷನ್ಸ್ ಈಸ್ ಎಕ್ಸ್ ಪ್ಲಸ್ 3. ಓಕೆ, ಫೈನ್. ಸಪೋಸ್ ಅವನ್ನ ಏನು ಮಾಡ್ತಾನ? ಈಗ ಕ್ವಶನ್ನಾಗ ಕೇಳಿಲ್ಲ ರೀ, ಅವ ಎಲ್ ಸಿ ಎಮ್ ಬಗ್ಗೆ ಕೇಳಿಲ್ಲ. ಬಟ್ ಆದರೆ ಇನ್ ಕೇಸ್ ಕೇಳಿದಪ್ಪ ಅಂತಂದ್ರೆ ಈ ಎಲ್ ಸಿ ಎಮ್ ಏನಾಗುತ್ತೆ ಇದಕ್ಕೆ? ಸೊ ಎಲ್ ಸಿ ಎಮ್ ಈಸ್ ಇಲ್ಲಿ ನೀವು ಹೈಯೆಸ್ಟ್ ಪವರ್ ನೋಡ್ಕೋಬೇಕು, ಹೈಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್ ನೋಡ್ಕೋಬೇಕು. ಬಟ್ ಇಲ್ಲಿ ಹೈಯೆಸ್ಟ್ ಪವರ್ ಏನೈತಿ? ಬರೀ ಒಂದೇ ಇರೋದ್ರಿಂದ ನಾವಿಲ್ಲೇ ಎಕ್ಸ್ ಪ್ಲಸ್ 3ನ ತಗೊಂಡು ಮತ್ತು ಉಳ್ಕಿದ ಆಲ್ ಟರ್ಮ್ಸ್ನು ತಗೊಳ್ಳೇಬೇಕು. ಬಿಕಾಸ್ ಇಲ್ಲೇ ಬರೀ ಕಾಮನ್ ಇದಷ್ಟೇ ತಗೋಬೇಕ್ರಿ, ಬಟ್ ಇಲ್ಲೇ ಆಲ್ ಟರ್ಮ್ಸ್. ಸೊ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗೈತಿ ಕ್ಲಿಯರ್ ಆಗಿ. ಸೊ ದಿಸ್ ಈಸ್ ಹೌ ನಾವು ಸಾಲ್ವ್ ಮಾಡಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ್ರಿ. ಓಕೆ,
ಸೊ ಈಗ ನಾವೇನ್ ಮಾಡ್ತೇವಿ ಟ್ರೈನಾಮಿಯಲ್. ಸೊ ಟ್ರೈನಾಮಿಯಲ್ ಅಂದ್ರೆ 3 ಎಕ್ಸ್ಪ್ರೆಷನ್ ಇರುವಂತದ್ದನ್ನ ನಾವು ನೋಡ್ಕೋತೀವಿ. ಸೊ ಅಗೇನ್ ಫೈಂಡ್ ದ ಹೆಚ್ ಸಿ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಅಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9. ಸೊ ಬರ್ಕೊಂಡು ನೋಡ್ರಿ ಒಂದ್ ಕಡೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 9, ಇನ್ನೊಂದ್ ಕಡೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9. ಓಕೆ, ಸೊ ಇದನ್ನ ನಾವು ಹೆಂಗ್ ಬರ್ಕೋಬಹುದು? ಸೊ ಸ್ವಲ್ಪ ಇದನ್ನ ನಾವು algebraic expressions ಸಾಲ್ವ್ ಮಾಡ್ಬೋದು. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್, ಅಂದ್ರೆ ಇದು ಯಾವ ಫಾರ್ಮ್ನಾಗ ಆತಿದು? ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವಿಚ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಹಾಗಾಗಿ ದಿಸ್ ಬಿಕಮ್ಸ್ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3. ಸೊ ಇದ್ರದ್ದು ಫ್ಯಾಕ್ಟರ್ಸ್ ಇಷ್ಟ ಆದವು, ಬಟ್ ಇದ್ರದ್ದು ಹಂಗೆ ಮಾಡಕ್ ಬರ್ತೈತಿ ಇಲ್ಲ. ಸೊ ನಾವು ಇಲ್ಲಿ ಮತ್ತೆ ಸ್ಪ್ಲಿಟಿಂಗ್ ಮಿಡಲ್ ಮೆಥಡ್ನ ಮಾಡಬೇಕು. 9 ಕ್ಯಾನ್ ಬಿ ರಿಟರ್ನ್ ಆಸ್ 3 is 9. ಸೊ ಇಲ್ಲಿ ಮೈನಸ್ 6 ಬರ್ಬೇಕಂತಂದ್ರೆ ನಾವು ಮೈನಸ್ 3 ಮತ್ತು ಮೈನಸ್ 3ನ ತಗೋಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 3x ಪ್ಲಸ್ 9. ಸೊ ಇವೆರಡು ಕಾಮನ್ ತಗೋರಿ, ಇವೆರಡು ಕಾಮನ್ ತಗೋರಿ. ಎಕ್ಸ್ ಅಷ್ಟು ಉಳಿತೈತಿ, ಇಲ್ಲೇ ಎಕ್ಸ್ ಮೈನಸ್ 3 ಬರುತ್ತೆ. ಸೊ ಇಲ್ಲಿ ಮೈನಸ್ 3 ತೊಗೊಂಡ್ಬಿಡ್ರಿ ಕಾಮನ್ನ. ಸೊ ಎಕ್ಸ್ ಮೈನಸ್ 3, ಯಾಕಂದ್ರೆ 3 3 is ಪ್ಲಸ್ 9. ಸೊ ಮತ್ತು ಇವೆರಡರ ನಡುವೆ ನೀವು ಕಾಮನ್ ತೊಗೊಳಕತ್ರ. ಸೊ ಆಬ್ವಿಯಸ್ಲಿ ಎಕ್ಸ್ ಮೈನಸ್ 3 ಮತ್ತು ಇನ್ನೊಂದು ಕಡೆ ಎಕ್ಸ್ ಮೈನಸ್ 3ನ ಬಂತು. ಸೊ ಇದ್ರದ್ದು ಏನಾಯ್ತು ಫ್ಯಾಕ್ಟರ್ಸ್ ಅಂದರೆ ಇದ್ರದ್ದಾಯ್ತು. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ equation 1 and second equation. Okay, so equation 1 has the common factors x plus 3 into x minus 3. ಸೊ ಬಟ್ equation 2 ಏನೈತಿಪ್ಪ ಅಂತಂದ್ರೆ x minus 3 into x minus 3, ಅಥವಾ which can be written as x minus 3 the whole square. ಸೊ ಹಾಗಾಗಿ ನಾವು ಎಚ್ ಸಿ ಎಫ್ ಅನ್ನು ಕಂಡುಹಿಡಿಬೇಕು. ಸೊ ಎಚ್ ಸಿ ಎಫ್ ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಲೋಯೆಸ್ಟ್ ಪವರ್ಸ್. ಇದನ್ನ ನೋಡ್ಬೇಕು. ಈಗ ಎರಡರೊಳಗೆ ಲೋಯೆಸ್ಟ್ ಪವರ್ ಕಾಮನ್ ಇರೋದು ಯಾವ್ದು ಐತ್ರಿ? ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕಾಮನ್ ಇದನ್ನ ನೋಡ್ಕೋಬೇಕು ನಾವು ಫಸ್ಟ್. ಸೊ ಕಾಮನ್ ಇರೋದಂತಂದ್ರೆ ಇವಲ್ಲ, ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3. ಓಕೆ, ಸೊ ಬಟ್ ಇದ್ರಾಗ ಲೋಯೆಸ್ಟ್, ಇವೆರಡರೊಳಗೆ ಲೋಯೆಸ್ಟ್ ಪವರ್ ಇರೋದಂತಂದ್ರೆ ಎಕ್ಸ್ ಮೈನಸ್ 3. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಎಚ್ ಸಿ ಎಫ್. ಸೊ ತಿಳಿದಲ್ಲ ಇದು ನಿಮ್ಗೆ? ಓಕೆ, ಸೊ ಹಾಗಾಗಿ ಇದ ಕ್ವಶನ್ಗೆ ಸಪೋಸ್ ಅವ ಎಲ್ ಸಿ ಎಮ್ ಕೇಳಿದಪ್ಪ ಅಂತಂದ್ರೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ವಾಟ್? ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಹೈಯೆಸ್ಟ್ ಪವರ್ಸ್ ಇದ್ದಿದ್ದು ತಗೋಬೇಕು, ಮತ್ತು ಆಮೇಲೆ ಎಲ್ಲ ಟರ್ಮ್ಸ್ನ ತಗೊಳ್ಬೇಕು ನಾವು. ಸೊ ಇವೆರಡರ ಒಳಗೆ ಹೈಯೆಸ್ಟ್ ಟರ್ಮ್ಸ್ ಯಾವ್ದಾವ? ಸೊ ದಿಸ್ ಈಸ್ ಸ್ಕ್ವೇರ್. ಸೊ ಹಾಗಾಗಿ ಎಕ್ಸ್ ಮೈನಸ್ 3 ದ ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೇಕು. ಆಮೇಲೆ ಇದು ಎರಡು ಕಾಮನ್ ಇರೋದ್ರಿಂದ ಕಾಮನ್ ಎರಡರೊಳಗೆ ಒಂದು ತೊಗೊಂಡೇವೆ ಅಂತಂದ್ರೆ ಇದನ್ನು ತಗೋಬಾರ್ದು ನೀವು ನೆಕ್ಸ್ಟ್. ಓಕೆ, ಸೊ ಇನ್ನು ಉಳಿತೇನಪ್ಪ ಅಂದರೆ ಎಕ್ಸ್ ಪ್ಲಸ್ 3. ಸೊ ಇಂಟು ಎಕ್ಸ್ ಪ್ಲಸ್ 3. ಸೊ ದಿಸ್ ಈಸ್ ದ ಎಲ್ ಸಿ ಎಮ್. ಓಕೆ, ಸ್ವಲ್ಪ ಸಿಮಿಲರ್ ಐತಿ, ಬಟ್ ಸ್ಟಿಲ್ ನಮ್ಗೆ ಬೇಸಿಕ್ಸ್ ಫೌಂಡೇಶನ್ಸ್ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್, ಈಗ ಎಲ್ ಸಿ ಎಮ್. ಸೊ ಆಲ್ರೆಡಿ ನಾನು ಅದು ಮಾಡೇ ಬಿಟ್ಟೇನ್ರಿ ಈಗ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 9 ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9. ಸೊ ಆಲ್ರೆಡಿ ನಾನು ಮಾಡಿನ ಅನಿಸ್ತಾ ಈಗ, ಬಟ್ ಸಿಂಪಲ್ ಇನ್ನೊಂದಿದೆ. ಸೊ ಆದರೂ ಮಾಡಿಬಿಡೋಣ. ಓಕೆ, ಸೊ ಮತ್ತು ಇಲ್ಲೇ ಸೇಮ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಮತ್ತು ಇಲ್ಲೇ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ಸೊ ಇಲ್ಲಿ ಇದನ್ನ ಹೆಂಗೆ ಬರಿಬೋದು ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸ್ವಲ್ಪ ಈಗ ಫಾಸ್ಟ್ ಮಾಡೋಣ ಅಂತ. ಸೊ 3 2s are 6 ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3x ಪ್ಲಸ್ 6. ಸೊ ಇವೆರಡು ನಡುವೆ ಕಾಮನ್ ಏನಪ್ಪ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಮತ್ತು ಇಲ್ಲಿ 3 ಕಾಮನ್ ತಗೋರಿ. 3 2s are 6. ಓಕೆ, ಸೊ ಇಲ್ಲಿ ಮತ್ತೆ ಎರಡು ನೋಡಿ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3. ಸೊ ದೀಸ್ ಆರ್ ಅವರ್ ಫ್ಯಾಕ್ಟರ್ಸ್. ಸೊ ಇದ್ರಾಗ ನಾವೇ ಕಂಡುಹಿಡಿಬೇಕು. ಈಗ ನಾವಿದ್ರಾಗ ಎಲ್ ಸಿ ಎಮ್ ಕಂಡುಹಿಡಿಬೇಕಂತೆ. ಸೊ ದಿಸ್ ಈಸ್ ಅವರ್ ಇಕ್ವೇಶನ್ 1 ಮತ್ತು ದಿಸ್ ಈಸ್ ಅವರ್ ಇಕ್ವೇಶನ್ 2. ಸೊ ಇಕ್ವೇಶನ್ 1 ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3, ಬಟ್ ಇಕ್ವೇಶನ್ 2 ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3. ಸೊ ಎಲ್ ಸಿ ಎಮ್ ಅಂತಂದ್ರೆ ಏನು? ಹೈಯೆಸ್ಟ್ ಫ್ಯಾಕ್ಟರ್ಸ್ ತಗೋಬೇಕು, ಪವರ್ ಆಫ್ ಹೈಯೆಸ್ಟ್ ಫ್ಯಾಕ್ಟರ್ಸ್ ಆ್ಯಂಡ್ ಆಫ್ ಆಲ್ ಫ್ಯಾಕ್ಟರ್ಸ್ ಆ್ಯಂಡ್ ಆಲ್ ಫ್ಯಾಕ್ಟರ್ಸ್ ತಗೋಬೇಕು. ಸೊ ಇವೆರಡರ ನಡುವೆ ನೋಡ್ರಿ ಕಾಮನ್ ಇರೋದು ಯಾವ್ದಾವ ಈಗ ಫಸ್ಟ್? ಸೊ ಎಕ್ಸ್ ಪ್ಲಸ್ 3 ಕಾಮನ್ ಐತಿ, ಬಟ್ ಅದರದ್ದು ಎರಡು ಪವರ್ ಒಂದೇ ಇದಾವ, ಹಾಗಾಗಿ ಒಂದನ್ನೇ ಕನ್ಸಿಡರ್ ಮಾಡಬೇಕು. ಮತ್ತು ಅದನ್ನ ಬಿಟ್ಟು ಉಳ್ಕಿದ್ದೇನದಾವ ಅಂದ್ರೆ ಇವು ಎರಡು ಅದಾವ. ಯಾವ? ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2. ಓಕೆ, ಸೊ ಇದನ್ನ ಒಂದ್ಸತ ಆಪ್ಷನ್ಸ್ನಾಗೆ ಹಿಂಗೆ ಕೊಟ್ಟಿರ್ಬೋದವ, ಅಥವಾ ಇದನ್ನ ಅವನು ಮಲ್ಟಿಪ್ಲೈನು ಮಾಡಿರ್ಬೋದು ರೀ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್
ಮತ್ತು ಇಲ್ಲಿ ಇಂಟು ಎಕ್ಸ್ ಪ್ಲಸ್ 2 ಬರ್ಬೋದು. ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಇಂಟು ಎಕ್ಸ್ ಪ್ಲಸ್ 2. ಸೊ ಇದೇ ಮಲ್ಟಿಪ್ಲೈ ನೀವು ಮಾಡಿದ್ರೆ ಅಂದ್ರೆ ಏನು ಬರ್ತೈತೆ ನೋಡ್ಕೊರಿ. ಸೊ ದಿಸ್ ಕಮ್ಸ್ ಆಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್, ಓಕೆ, ಪ್ಲಸ್ 2x ಸ್ಕ್ವೇರ್ ಮೈನಸ್ 9x ಮೈನಸ್ 18. ಸೊ ಈ ಥರನೂ ಆಪ್ಷನ್ನಾಗ ಕೊಟ್ಟಿರ್ಬೋದವ. ಸೊ ಹಿಂಗೆ ಕೊಡ್ತಾನಂತ ಹೇಳಕ್ ಬರಲ್ಲ. ಸೊ ಎನಿಹೌ ನೀವು ಅದನ್ನು ಇಷ್ಟೆಲ್ಲ ಮಾಡಿರಿ ಅಂತಂದ್ರೆ ಇದೇನು ಮಾಡೋದು ಏನು ದೊಡ್ಡದೇನೋ ಇಲ್ಲ. ಓಕೆ, ಸೊ ಈ ಥರನೂ ನಿಮ್ಗೆ ಒಂದ್ಸತ ಆಪ್ಷನ್ನಾಗ ಆನ್ಸರ್ ಇರ್ಬೋದು MCQs. ಓಕೆ ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ಇಲ್ಲಿ ನೋಡ್ರಿ ಈಗ. ಸೊ ಈಗ ಎರಡೂ ಕೂಡ ಟ್ರೈನಾಮಿಯಲ್ ಅದಾವಿಲ್ಲೇ. ಸೊ ಇಲ್ಲಿ ಏನದಾವಿಲ್ಲ, ಎರಡೂ ಕೂಡ ಟ್ರೈನಾಮಿಯಲ್ ಅದಾವ. ಸೊ ಫೈನ್. ಸೊ ಈಗ ನೋಡ್ಕೊರಿ, HCF ಆ್ಯಂಡ್ LCM ಎರಡೂ ಕೇಳೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಮತ್ತು ಇನ್ನೊಂದು ಕಡೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3. ಸೊ ಇದ್ರದ್ದು ಸೇಮ್ ಫ್ಯಾಕ್ಟರ್ಸ್ ನಾವು ಕಂಡುಹಿಡಿಬೇಕು. ಸೊ 6 ಏನು ಬರ್ತೈತಿ ಮತ್ತು 3 2s ಇಲ್ಲಿ 3 ಏನು ಬರ್ತೈತ್ರಿ. ಸೊ ನಮಗೆ 3ದ ಪ್ರೈಮ್ ನಂಬರ್ ಇರೋದ್ರಿಂದ ಸೊ ಅದರದ ಓನ್ ಮಲ್ಟಿಪಲ್ ಬರ್ತೈತಿ. 3 1s 3. ಸೊ ಇಲ್ಲೇ ಸೇಮ್ ಪ್ರೊಸೀಜರ್ ರಿಪೀಟ್. ಸೊ ಎಕ್ಸ್ ಬಟ್ ಇಲ್ಲಿ -5 ಇರೋದ್ರಿಂದ -3 ಮತ್ತು -2 ತೊಗೋಬೇಕು ನಾವು. ಓಕೆ, ಸೊ -2x ಮೈನಸ್ 3x ಪ್ಲಸ್ 6. ಸೊ ಇವೆರಡರ ನಡುವೆ ಕಾಮನ್. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 2. ಸೊ ಇಲ್ಲಿ -3 ಕಾಮನ್. ಸೊ ದಿಸ್ ಇಸ್ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಓಕೆ, ಸೊ ದೀಸ್ ಆರ್ ಅವರ್ ಫ್ಯಾಕ್ಟರ್ಸ್. ಸೊ ಇಲ್ಲಿ ನಾವೇನು ಮಾಡ್ಕೊಂಡು 3 1s 3, ಬಟ್ ಇಲ್ಲಿ ನಮ್ಗೆ -4 ಬೇಕಾಗಿರೋದ್ರಿಂದ ಸೊ -3 ಮತ್ತು -1 ಆಸ್ ಅ ಫ್ಯಾಕ್ಟರ್ಸ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1x ಮೈನಸ್ 3x ಪ್ಲಸ್ 3. ಸೊ ಇವೆರಡು ನಡುವೆ ನೋಡ್ಕೊರಿ. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಓಕೆ, ಸೊ ಇಲ್ಲೂ ಕೂಡ ನಮ್ಗೆ 3ನೇ ಬೇಕಾಗತ್ತಾ. ಸೊ ಇಲ್ಲಿ -3 ಇಂಟು ಎಕ್ಸ್ ಮೈನಸ್ 1. ಸೊ ಆವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇವೆರಡರ ನಡುವೆ ಮತ್ತೆ ಕಾಮನ್ ಏನಂದ್ರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3. ಸೊ ದೀಸ್ ಆರ್ ಅವರ್ 2 ಕಾಮನ್ ಫ್ಯಾಕ್ಟರ್ಸ್. ಸೊ ಈಗ ನಾನು ಏನು ಮಾಡ್ತೀನಿ, ಸೊ ಇದು ಇಕ್ವೇಷನ್ 1 ಅಂತ ಕರಿತೀನಿ, ಇದು ಇಕ್ವೇಷನ್ 2 ಅಂತ ಕರ್ಕೊಂಡು ಸೊ ಇಕ್ವೇಷನ್ 1 ಕಾಮನ್ ಫ್ಯಾಕ್ಟರ್ಸ್ ಏನದಾವ ಅಂದ್ರೆ ಸೊ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಸೊ ಇಕ್ವೇಷನ್ 2ದ ಫ್ಯಾಕ್ಟರ್ಸ್ ಏನು ಬಂದಾವ ಅಂದ್ರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3. ಸೊ ಇವೆರಡರ ಒಳಗೆ ಕಾಮನ್ ಫ್ಯಾಕ್ಟರ್ಸ್ ಯಾವ್ದಾವ ನೋಡ್ಕೊಂಡ್ರಿ. ಸೊ ಇದರ ಕಾಮನ್ ಫ್ಯಾಕ್ಟರ್ಸ್ ನಾವು ನೋಡ್ಕೋಬೇಕಂದ್ರೆ ಫಸ್ಟ್ ನಾವೇಂದ್ರಾಗ HCF ಕೇಳೋಣವ. ಸೊ HCF ಮಾಡೋಣ. ಓಕೆ, ಸೊ ಕಾಮನ್ ಫ್ಯಾಕ್ಟರ್ಸ್ ದ ಪವರ್ ನೋಡ್ಕೋರಿ. ಕಾಮನ್ ಇರುವ ಅಂದ್ರೆ ಇವೆರಡು ಅದಾವ, ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3. ಬಟ್ ಅದು ಫ್ಯಾಕ್ಟರ್ ಒಂದೇ ಇರೋದ್ರಿಂದ HCF ಈಸ್ ಎಕ್ಸ್ ಮೈನಸ್ 3. ಸೊ ಬಟ್ LCM ಏನಾಗುತ್ತೆ ನೋಡ್ಕೋರಿ. ಸೊ LCMದಾಗ ಏನಾಗುತ್ತೆ, ಕಾಮನ್ ಫ್ಯಾಕ್ಟರ್ಸ್ ಇರೋದು ಎಕ್ಸ್ ಮೈನಸ್ 3 ಅಷ್ಟೇ, ಬಟ್ ಆದ್ರೆ ಪವರ್ಸ್ ಒಂದೇ ಇರೋದ್ರಿಂದ ಹೈಯೆಸ್ಟು ಮತ್ತು ಲೋಯೆಸ್ಟ್ ಎರಡು ಒಂದೇ ಆಗುತ್ತೆ. ಸೊ ಎಕ್ಸ್ ಮೈನಸ್ 3 ಒಂದ್ಸತ ತಗೊಂಡು ಉಳ್ಕಿದ ಟರ್ಮ್ಸ್ನೆಲ್ಲಾನು ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ HCF ಆ್ಯಂಡ್ LCM. ತಿಳಿತಲ್ಲ. ಸೊ ಹಿಂಗೆ ನಾವೇನು ಮಾಡಬೇಕಾಗತ್ತೆ, ಇದನ್ನ ನಾವು ಬೇಕಾದ್ರೆ ಮತ್ತೆ ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದ್ರಿ. ಯು ಕ್ಯಾನ್ ಅಗೇನ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಮಾಡ್ಬೋದು. ಓಕೆ, ಆ ಥರ ಹೆಂಗೆ ಆಪ್ಷನ್ಸ್ ಕೇಳ್ತಾನ ಅದ್ರ ಪ್ರಕಾರ ನಾವು ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ HCF ಆ್ಯಂಡ್ LCM ಆಫ್ HCF ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಮತ್ತು 6 ಮೈನಸ್ 2x. ನೋಡ್ರಿ ಇಲ್ಲೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿದೆ. ಎರಡೂ ಕೂಡ ಏನಿದು ಬೈನಾಮಿಯಲ್. ಸೊ ದೀಸ್ ಆರ್ ಬೈನಾಮಿಯಲ್ಸ್. ಓಕೆ ಇರಲಿ. ಸೊ ಈಗ ಮಾಡೋಣ್ರಿ ಸ್ಟಾರ್ಟಾ. ಸೊ ಫೈಂಡ್ ದ HCF. ಬರೀ HCF ಕೇಳೋಣ, HCF ಅಷ್ಟೇ ಕೇಳೋಣ. ಓಕೆ ಫೈನ್. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9 ಹೆಂಗೆ ಬರೆಯುವುದು, ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಸೊ ದಿಸ್ ಈಸ್ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3. ಓಕೆ, ಸೊ ಇದರದಾಯ್ತು. ಬಟ್ ಇಲ್ಲಿ 6 ಮೈನಸ್ 2x ಸರ್ ಇದನ್ನ ಹೆಂಗೆ ಕಂಡುಹಿಡಿಯೋದ್ರಿಪ್ಪ ಫ್ಯಾಕ್ಟರ್ಸು ಅಂತ ಕೇಳಿದ್ರೆ ಸ್ವಲ್ಪ ನಾವು ಹುಷಾರಾಗಿ ಈ ಕಡೆ ನೋಡ್ಕೋಬೇಕ್ರಿ. ಈ ಫಸ್ಟ್ ಇಕ್ವೇಷನ್ದ ನಾವು ನೋಡ್ಕೋಬೇಕಿಲ್ಲ. ಯಾಕಂದ್ರೆ ಫಸ್ಟ್ ಇಕ್ವೇಷನ್ದಾಗ ಫ್ಯಾಕ್ಟರ್ಸ್ ಹೆಂಗೆ ಬಂದಾವ ಅಂದ್ರೆ ಎಕ್ಸ್ ಮೈನಸ್ 3 ಮತ್ತು ಎಕ್ಸ್ ಪ್ಲಸ್ 3. ಸಿಮಿಲರ್ಲಿ ನಮ್ಗೆ ಏನ್ರಿ ಇಲ್ಲಿ ಮಾಡೋಕ್ಕಾಕೈತು ನೋಡ್ಬೇಕಾಗತ್ತೆ ಅಷ್ಟೇ. ಸೊ ಈಗ ನಾ -2 ಕಾಮನ್ ತೊಗೊಂಡ್ಬಿಟ್ನಂದ್ರೆ ಕ್ಯಾನ್ ಯು ಟೆಲ್ ಮಿ ಇಲ್ಲಿ ನಾ ಏನು ಬರ್ಕೋಬೋದನ ಅಂತ ಹೇಳಿ. -2
ತೊಗೊಂಡೆ ಅಂತಂದರೆ ಇಲ್ಲೇನು ಬರುತ್ತೆ ರೀ ಇದು 6 ಮೈನಸ್ 2x. ಓಕೆ, ಸೊ ಓಕೆ ಫಸ್ಟಿಗೆ ಏನು ಮಾಡೋಣ ರೀ, 2 ಕಾಮನ್ ತೊಗೊಂಡ್ಬಿಡೋಣ. 2 3 6 ಮೈನಸ್ ಎಕ್ಸ್. ಓಕೆ, ಸೊ ನಾ ಇದನ್ನು ರಿವರ್ಸ್ ಮಾಡ್ತೀನಿ. ಈಗ ನಾ ರಿವರ್ಸ್ ಮಾಡಿ ಇಂಟರ್ಚೇಂಜ್ ಮಾಡಕತ್ತೀನಿ ಅಂದರೆ ಇಲ್ಲಿ ಮೈನಸ್ ತೊಗೋಬೇಕು ನಾ. -2 ಇಂಟು ಎಕ್ಸ್ ಮೈನಸ್ 3 -2x ಪ್ಲಸ್ 6. ಸೊ ದಿಸ್ ಈಸ್ ದ ಫ್ಯಾಕ್ಟರ್ ಆಫ್ ದಿಸ್ ಇಕ್ವೇಶನ್. ಸೊ ಇವು ಎರಡರ ನಡುವೆ ನಾವು ಈಗ ಏನು ಮಾಡ್ಬೇಕು, HCF ಮತ್ತು LCM ಏನು ಬರ್ತೈತಿ, ಸಾರಿ ಓನ್ಲಿ HCF ಏನು ಬರ್ತೈತಿ ನೋಡ್ಕೋಬೇಕು ಈಗ. ಸೊ HCF ನೋಡ್ಕೋಬೇಕಂದ್ರೆ ಇಕ್ವೇಶನ್ ಒಂದು ಫ್ಯಾಕ್ಟರ್ಸ್ ಏನಿದಾವ. ಸೊ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3. ಸೊ ಇಕ್ವೇಶನ್ 2 ಏನು ಬರ್ತೈತಪ್ಪ ಅಂದ್ರೆ -2 ಮತ್ತು ಎಕ್ಸ್ ಮೈನಸ್ 3. ಸೊ ಇವೆರಡೊಳಗೆ ಏನು ಕಾಮನ್ ಅದಾವ ರೀ. ಸೊ ಏನು ಕಾಮನ್ ಅದಾವಪ್ಪ ಅಂತಂದ್ರೆ, ಸೊ ಕಾಮನ್ ಇರುವಂಥವು ಎರಡು, ಸಾರಿ ಸೊ ಹಾಗಾಗಿ ಕಾಮನ್ ಇರುವುದಂತಂದ್ರೆ ಎಕ್ಸ್ ಮೈನಸ್ 3 ಮತ್ತು ಎಕ್ಸ್ ಮೈನಸ್ 3 ಎರಡು ಪವರ್ ಒಂದೇ ಐತಿ. ಸೊ HCF ಈಸ್, ಸೊ ಇಟ್ ಈಸ್ ಹೌ ಮಚ್, ಇಟ್ ಈಸ್ ಎಕ್ಸ್ ಮೈನಸ್ 3. ಓಕೆ, ಸೊ ನಿಮ್ಗಿದು ಗೊತ್ತಾಯ್ತಲ್ಲ ಹೆಂಗೆ ಮಾಡ್ತೀವಿ ನಾವು ಅಂತಂದರೆ. ಸೊ ದಿಸ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಫೈನ್, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ಫೈಂಡ್ ದ HCF LCM ಆಫ್, ಈಗ LCM ಕೇಳತ್ತ ನಾವು ಬರೀ. ಸೊ ವಾಟ್ LCM ಆಫ್ A ಇಂಟು B ಮೈನಸ್ C, B ಇಂಟು C ಮೈನಸ್ A ಆ್ಯಂಡ್ C ಇಂಟು A ಮೈನಸ್ B. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ಐತೆ ಕ್ವಶನ್ ಇದು. ಸೊ ಏನು ಅನ್ನತ್ತನವ, ಈ ಥರ 3 ಎಕ್ಸ್ಪ್ರೆಷನ್ಸ್ ಕೊಟ್ಟಾನವ, 3 ಎಕ್ಸ್ಪ್ರೆಷನ್ಸ್ ಕೊಟ್ಟು ಇದ್ರದ್ದು LCM ಕಂಡಿಡಿ ಅಂತ ಅನ್ನತ್ತನವ. ಸೊ ಈಸಿಲಿ ನೋಡ್ಕೋರಿ ಇಲ್ಲೇ. ಸೊ ABC LCM ಅಂದ್ರೆ ಏನು ನೋಡ್ಕೋಬೇಕು ನಾವು ಫಸ್ಟು. ಓಕೆ, ಸೊ ನೋಡ್ಕೋರಿ ಈಗ. ಸೊ A ಮೈನಸ್ B ಅಂತ ಐತಿ, A ಮೈನಸ್ B ಐತಿ. ಇಲ್ಲಿ B ಟು C ಮೈನಸ್ A. ಓಕೆ, BC ಮೈನಸ್ AB. ಸೊ ಇವು 3 ಫ್ಯಾಕ್ಟರ್ಸ್ ಇದ್ರೆ LCM ಕಂಡಿಡಿ ಅಂತ ಅನ್ನತ್ತ ನಾವು. ಸೊ ಫೈನ್, ಇದನ್ನು ನಾವು ಮಲ್ಟಿಪ್ಲೈ ಮಾಡೋಣ. AB ಮೈನಸ್ AC, ಸೊ BC ಮೈನಸ್ AB, ಓಕೆ, AC ಮೈನಸ್ BC. ಓಕೆ, ಸೊ ಇವು 3 ಟರ್ಮ್ಸ್ ಅದ. ನಾವು LCMನ ಹೆಂಗೆ ಕಂಡಿಡಿಯಾಗಿ ಬರ್ತೈತಿ, A ಇಂಟು B ಮೈನಸ್ ಸಿನ ತೊಗೋಬೇಕು ನಾವು. ಸೊ ಹಾಗಾಗಿ ವಾಟ್ ಶುಡ್ ಬಿ ದ LCM ಆಫ್ ದೀಸ್ 3 ನಂಬರ್ಸ್. ಸೊ ಇದ್ರದ್ದು LCM ಏನಾಗ ಆಗತ್ತಪ್ಪ ಅಂತಂದ್ರೆ ABC. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರು ಸಹಿತ ನಿಮ್ಗೆ ಏನು ಅಂತ ಪರಿ ಯೂಸ್ ಆಗಲಿಲ್ಲ ಅದು. ಓಕೆ, ಸೊ ಏನೋ ಅಂತ ಪರಿ ಅದು ಯೂಸ್ ಆಗಲಿಲ್ಲ ಅಂತ ಅಂದ್ಕೊಳ್ಳೆ ನಾವೇನು ಮಾಡಕ್ಕೆ ಬರ್ತೈತಿ. ಸೊ ಮಲ್ಟಿಪ್ಲೈ ಆಲ್ ದ ಟರ್ಮ್ಸ್. LCM ಅಂತಂದ್ರೆ ಕಾಮನ್ ಇದ್ದಿದ್ದು ನೋಡ್ಕೋರಿ, ಕಾಮನ್ ಇರಲಿಲ್ಲ ಅಂತಂದ್ರೆ ಜಸ್ಟ್ ಮಲ್ಟಿಪ್ಲೈ ಆಲ್ ದ ಟರ್ಮ್ಸ್. ABC ಇಂಟು A ಮೈನಸ್ B ಇಂಟು B ಮೈನಸ್ C ಇಂಟು C ಮೈನಸ್ A. ಓಕೆ, ಸೊ ತಿಳಿತಲ್ಲ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದೂ ಬರದೇ ಇರೋದ್ರಿಂದ ನಮ್ದು LCM ಕೂಡ ABC ಇಂಟು A ಮೈನಸ್ B, B ಮೈನಸ್ C ಮತ್ತು C ಮೈನಸ್ A ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ನೀವೇನು ಮಾಡಬೇಕಾಗತ್ತೆ ಅಂದ್ರೆ ಸಾಲ್ವ್ ಮಾಡಿ. ಸೊ ಆನ್ಸರ್ಸನ್ನು ನೀವು ಅಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡ್ರಿ, ನನಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡ್ರಿ. ಅಥವಾ ಸೊ ಕಮೆಂಟ್ಸ್ನಾಗ ತಿಳಿಸ್ಕೊಟ್ರೆ ನನಗೆ ಏನಾಗತ್ತಾ, ನಾನು ಅದನ್ನು ನೋಡಿಕೊಂಡು ನಿಮಗೆ ಆ ಕ್ವಶನ್ ನಂಬರ್ 1 ಆನ್ಸರ್ ಇದು, 2 ಇದು, 3 ಇದು ಅಂತ ಹೇಳಿ ಹಾಕಿ ಕೊಟ್ರೆ ಸೊ ನಾನು ಅದಕ್ಕೆ ಅಲ್ಲೇ ಥಮ್ಸ್ ಅಪ್ ಕೊಡ್ತೀನಿ. ಅಥವಾ ಏನಾರ ಮಿಸ್ಟೇಕ್ ಆಗಿದ್ರೆ ನಾನು ನಿಮಗಲ್ಲೇ ಮೆಸೇಜ್ ಮಾಡ್ತೀನಿ. ಓಕೆ, ಸೊ ಇದು ಸೇಮ್ ಆಲ್ಮೋಸ್ಟ್ ಈಸಿ ಇದೆ. ಸೊ ಹಾಗಾಗಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಈ ಕ್ವಶನ್ಸ್ ಕೊಟ್ಟಿದ್ದೀನಿ. ಓಕೆ ಫೈನ್. ಸೊ ಐ ಥಿಂಕ್ ಓಕೆ ಇನ್ನೊಂದು ಕ್ವಶನ್ ಇದೆ, ಲಾಸ್ಟ್ ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಫಾರ್ ಟುಡೇಸ್ ಕ್ಲಾಸ್. ಫೈಂಡ್ ದ HCF ಆ್ಯಂಡ್ LCM ಆಫ್ x raised to 4. ನೋಡ್ರಿ ಇಲ್ಲಿ HCF ಆಫ್ x raised to 4 ಮೈನಸ್ y raised to 4, x raised to 4 ಮೈನಸ್ y raised to 4. ಆಮೇಲೆ ಇನ್ನೊಂದು x ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್. ಓಕೆ, ಸೊ ಇವೆರಡ್ರದ್ದು ನಾವೇನು ಕಂಡುಹಿಡಿಬೇಕು, HCF ಮತ್ತು LCMನ ಕಂಡುಹಿಡಿಬೇಕು. ಸೊ ಫೈನ್, ಮಾಡೋಣ ಇದನ್ನು. ಸೊ ಇವು ಎರಡೂ ನಾವು ಹೆಂಗೆ ಸಿಂಪ್ಲಿಫೈ ಮಾಡ್ಕೋಬೋದು ಅಂತ ನೋಡ್ಕೊಂಡ್ರೆ ಸೊ ನಮಗೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಸಿಂಪ್ಲಿಫಿಕೇಶನ್ನ ನೋಡ್ಕೋಬೋದು. ಸೊ ಅಲ್ಲಿ ಏನು ಹೇಳ್ತೈತಪ್ಪ ಅಂತಂದ್ರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್. ಸೊ ನೋಡ್ರಿ, ಸೊ ಕ್ಯಾನ್ ಐ ರೈಟ್ ದಿಸ್ x raised to 4 ಆಸ್ x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್. ಸೊ ಇದು ಯಾವ ಫಾರ್ಮ್ನಾಗ ಆಯ್ತಿಗಿದೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ನಾಗ ಆಯ್ತಿಗಿದೆ. ಸೊ ವಿಚ್ ಈಸ್ a ಪ್ಲಸ್ b ಇಂಟು a ಮೈನಸ್ b. ಸೊ ಹಾಗಾಗಿ
x square plus y square into x square minus y square. So this is the form. Okay, ಈಗ ಇನ್ನೊಂದು ಇದರಾಗ ಬರ್ತೈತಿ. So what is x square minus y square? X square minus y square again it can be written as, ಮತ್ತೆ ಇದೇನು ಬರಿಬೋದ್ರಿ, a square minus b square ಇದ್ದಂಗೆ. So it can be written as x plus y into x minus y, ಮತ್ತೆ ಇದನ್ನ x square plus y square. ಸೊ ಈ ತರ ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಈಸ್ ದ ಸ್ಪ್ಲಿಟ್. ಓಕೆ, ಈ ಈಕ್ವೇಷನ್ ನೋಡ್ಕೊಂಡ್ರಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್. ಸೊ ಕ್ಯಾನ್ ಇಟ್ ಬಿ ರಿಟರ್ನ್ ಸಮಥಿಂಗ್ ಲೈಕ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab? ಈ ಫಾರ್ಮ್ನಾಗ ಐತಲ್ಲ ಅದು. ಸೊ ದಿಸ್ ಈಸ್ a ಮೈನಸ್ b ದ ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ದಿಸ್ ಈಸ್ x ಮೈನಸ್ y ದಿ ಹೋಲ್ ಸ್ಕ್ವೇರ್. ಸೊ ಅದರದ ಫ್ಯಾಕ್ಟರ್ಸ್ ಏನಾಗ್ತಾವ, x ಮೈನಸ್ y the whole square the factors ಇಷ್ಟೇ ಆಗುತ್ತೆ. So let us call this equation first equation. So let us call this as second equation. So first equation the factors ಏನದಾವಪ್ಪ ಅಂತಂದ್ರೆ, so ಇಲ್ಲೇ x plus y into x minus y into x square plus y square. Okay, so second equation the expressions ಏನದಾವಪ್ಪ ಅಂದ್ರೆ x minus y the whole square. ಸೊ ಇದ್ರಾಗ HCF ಕಂಡುಹಿಡಿಯೋಣ್ರಿ. ಸೊ ಫಸ್ಟ್ ಇದ್ರಾಗ HCF ಅನ್ನು ಕಂಡುಹಿಡಿಬೇಕಂದ್ರೆ ನಮ್ಗೆ ಕಾಮನ್ ಫ್ಯಾಕ್ಟರ್ಸ್ ಏನದಾವ ನೋಡ್ಕೋಬೇಕು. ಈಗ ಫಸ್ಟ್ HCF ಗೆ ಕಂಡುಹಿಡಿಯೋಣ. ಕಾಮನ್ ಫ್ಯಾಕ್ಟರ್ಸ್ ಏನದಾವ ಎರಡರೊಳಗೆ. ಸೊ ಎಕ್ಸ್ ಮೈನಸ್ ವೈನ ಕಾಮನ್ ಐತಿ, ಬಟ್ ಇಲ್ಲೂ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಐತಿ, ಇಲ್ಲೇ ಪವರ್ 1 ಐತಿ. ಸೊ ಇದ್ರಾಗ ಲೀಸ್ಟ್ ಪವರ್ ಇದ್ದಿದ್ದನ್ನು ತಗೋಬೇಕು, ದಟ್ ಈಸ್ ಎಕ್ಸ್ ಮೈನಸ್ ವೈ. ಸೊ ದಟ್ ಈಸ್ ಮೈ HCF. ಈಗ LCM ಏನಾಗತ್ತೆ ನೋಡ್ಕೋರಿ. ಸೊ LCM ಏನಾಕೈತಪ್ಪ ಅಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇದ್ದಿದ್ದನ್ನು ನೋಡ್ಕೋಬೇಕು, ಬಟ್ ಅದ್ರಾಗ ಹೈಯೆಸ್ಟ್ ಪವರ್ ಇದ್ದಿದ್ದನ್ನು ತಗೋಬೇಕು. ಸೊ ಹಾಗಾಗಿ ಎಕ್ಸ್ ಮೈನಸ್ ವೈ ದಿ ಹೋಲ್ ಸ್ಕ್ವೇರ್ ಬರ್ತೈತಿ, ಮತ್ತು ಉಳಿಕಿದ ಫ್ಯಾಕ್ಟರ್ಸ್ನೆಲ್ಲಾನು ಕನ್ಸಿಡರ್ ಮಾಡಬೇಕು. ಉಳಿತಾದ್ರಿ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ದಿಸ್ ಈಸ್ ದ LCM ಆ್ಯಂಡ್ HCF ಆಫ್ ದಿ ಗಿವನ್ ಈಕ್ವೇಶನ್. ಸೊ ಹೋಪ್ ತಿಳಿತಲ್ರಿ ಇದೆ. ಸೊ ಹಿಂಗೆ ನಾವು ಸಾಲ್ವ್ ಮಾಡ್ತೀವಿ. ಸೊ ಐ ಹೋಪ್ ನಿಮ್ಗೆ ಈ ಲೆಕ್ಚರ್ ಫುಲ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕೈತೆ ಅಂತ ತಿಳ್ಕೊತೀನಿ. ಸೊ ಇನ್ನೂ ನಿಮ್ಮ ಕಡೆ ಏನಾರ ಡೌಟ್ಸ್ ಇದ್ರೆ ಸ್ವಲ್ಪ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡ್ರಿ. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಮತ್ತು ಭಾಳ ಮಂದಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಆಮೇಲೆ ಬೆಲ್ ಐಕನ್ ಹೊಡೀರಿ, ಸೊ ದ್ಯಾಟ್ ಎವ್ರಿ ಟೈಮ್ ನಾ ವಿಡಿಯೋ ಹಾಕಿದರೆ ನಿಮ್ಗೆ ಮೊದಲಿಗೆ ಅಪ್ಡೇಟ್ ಬರ್ತೈತಿ. ಸೊ ಇದೇ ರೀತಿ ಮುಂದಿನ ವಿಡಿಯೋ ನೋಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.